ಡ್ರೈವರ್ಸ್ ಪ್ರಾಬ್ಲಮ್ಸ್ ಏನು ಅಂತ ನಮ್ಗೆ ಗೊತ್ತಾಯ್ತು. Ola, Uber and Rapido. ಓಲಾ ಊಬರಲ್ಲೆಲ್ಲ ಹೋದ್ರೆ ಸೊ ನಮ್ಗೆ ಏನಿದೆ 40-45 ಅಷ್ಟೇ ಕೊಡ್ತಾನೆ, ಇನ್ನು ಮಿಕ್ಕಿದ ಕಮಿಷನ್ ಅವನೇ ಮಾಡಿಕೊಳ್ತಾನೆ. ನಾವು ಸರ್ವೆ ಮಾಡಿದಾಗ ಮೀಟ್ರಿಗೂ ಅಗ್ರಿಕೇಟರ್ಗೂ ಕೊಡೋ ರೇಟಿಗೂ ತುಂಬ ಡಿಫ್ರೆನ್ಸ್ ಬಂತು. ಡ್ರೈವರ್ಸ್ ಕೂಡ ನಮ್ಮ ಥರ ಹ್ಯೂಮನ್ಸೇ, ಕರೆಕ್ಟ್ ಟೈಮ್ಗೆ ಅವ್ರು ನಮಗೆ ಸರ್ವಿಸ್ ಕೊಡ್ತಾರೆ. ಸೊ ನಗರ ನಾಟ್ ಅನ್ ಅಗ್ರಿಗೇಟರ್, ಸೊ ಓನ್ಲಿ ಫೆಸಿಲಿಟಿಂಗ್ ಟು ಕಸ್ಟಮರ್ ಆ್ಯಂಡ್ ಟು ಡ್ರೈವರ್. ಹೋಪ್ಸ್ ಹೊರಟೋಗಿತ್ತು. ಸೊ ಇನ್ನು ಯಾವುದೇ ಹಾಕಿದ್ರು ಇವ್ರು ಯಾರು ನಮ್ಮನ್ನು ನಂಬಲ್ಲ, ಸೊ ಅಥವಾ ಏನೋ ಅಷ್ಟು ಗೊತ್ತಲ್ಲ, ನೆಕ್ಸ್ಟ್ ಸ್ಟೆಪ್ ಹೋಗಲ್ಲ ಅಂತ ಅನ್ಕೊಂಡಿದೆ. ನಮ್ಮ ಆಟೋ ಡ್ರೈವರ್ಗಳು ಮೀಟ್ರ್ ಅನ್ನೋದೇ ಮರ್ತ್ಬಿಟ್ಟಿದ್ರು. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ, ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ಹೇಗೆ ಕವರ್ ಮಾಡ್ಕೊಳ್ತೀರಾ? ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋದು, ಇದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳಿಸ್ಕೊಡ್ಬೋದಾ? ಸೊ ಆ್ಯಕ್ಚುಲಿ ನಾನು ಬೇಸಿಕಲಿ ಫ್ರಮ್ ಮಂಡ್ಯ. ಸೊ ಮಂಡ್ಯದಲ್ಲಿ ಬಿಲಾಂಗ್ ಆಗಿ ಮಂಡ್ಯದಿಂದನೇ ನಾನು ಅಲ್ಲೆಲ್ಲ ಎಜುಕೇಶನ್ ಮುಗಿಸಿದ್ದು. ಆ್ಯಂಡ್ ಬೆಂಗಳೂರಲ್ಲಿ ಸೊ ಒಂದು ಜಾಬ್ ಅಂತ ಕರಿಯರ್ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಹೋಗ್ತಾ ಸಮ್ ಮೋರ್ ಇಯರ್ಸ್ ಈ ಬೆಂಗಳೂರಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾನು ಮೊಬಿಲಿಟಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಾನು ವರ್ಕ್ ಮಾಡಿದೆ. ಜೊತೆಗೆ ನಾನು ಕೂಡ ಬೇರೆ ಸ್ಟೇಟ್ಸ್ ಆಗಿರ್ಬೋದು, ಮುಂಬೈ, ಪುಣೆ ಇದೆಲ್ಲ ನೋಡಿ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಇಲ್ಲಿ ಬೆಂಗಳೂರಲ್ಲಿ ಮೊಬಿಲಿಟಿ ಫೀಲ್ಡಲ್ಲಿ ಸೊ ಲೈಕ್ ಎಷ್ಟೋ ಕಡೆ ನೋಡಿದ್ದೆ ಮೀಟ್ರ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಪುಣೆಲೆಲ್ಲ ಮೀಟರ್ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಡ್ರೈವರ್ಸ್ಗೆಲ್ರಿಗೂ ಕೂಡ. ಸೊ ಹಾಗೆ ನಮ್ಮ ಬೆಂಗಳೂರಲ್ಲಿ ಹೇಗೆ ಇವಾಗ ಒಂದು ನೀರಿಂದ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಸೊ ಇದೆಲ್ಲ ಫ್ರೀಯಾಗಿ ಹೇಗೆ ನಮಗೆ ಸ್ಟ್ರೆಸ್ಸೇ ಇಲ್ಲದೇ ಆರಾಮ್ಸೆ ಸಿಗ್ತಾ ಇದೆ, ಹಾಗೆ ಮೀಟರ್ ಆಟೋ ಆ್ಯಂಡ್ ಮೀಟರ್ ಟ್ಯಾಕ್ಸಿ ಸಿಗಬೇಕು ಅಂತೇಳಿ ನಾವು ನಮ್ಮ ಶಿವಣ್ಣ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಹೋಗ್ತಾ ನಾವು ಡ್ರೈವರ್ಸ್ ಎಲ್ಲ ಸರ್ವೆ ಮಾಡಿ ಎಲ್ಲ ತಿಳ್ಕೊಂಡಂದ್ರೆ ಗೊತ್ತಾಯಿತು ಎಷ್ಟೋ ಜನ ಡ್ರೈವರ್ಸು ಮೀಟರ್ ಹಾಕಿ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಎಷ್ಟೋ ಜನ ಕಸ್ಟಮರ್ ವೆಯ್ಟ್ ಮಾಡ್ತಿದ್ದಾರೆ ಮೀಟರ್ ಸರ್ವಿಸ್ ಬೇಕು ಅಂತ. ಸೊ ಅವರಿಬ್ಬರನ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಈ ನಗರ ಸ್ಪಾರ್ಕ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಗರ ಓನ್ಲಿ ತಿಳ್ಕೊಳ್ಳಿ, ಸೊ ನಗರ ನಾಟ್ ಅನ್ ಅಗ್ರಿಗೇಟರ್, ಸೊ ಓನ್ಲಿ ಫೆಸಿಲಿಟಿಂಗ್ ಟು ಕಸ್ಟಮರ್ ಆ್ಯಂಡ್ ಟು ಡ್ರೈವರ್ ಅಷ್ಟೇ. ವಾಟ್ ಎಕ್ಸಾಕ್ಟ್ಲಿ ನಗರ ಮೀಟರ್ ಆ್ಯಪ್ ಅಂತ ಹೇಳ್ಬೋದಾ? ಅದಕ್ಕಿಂತ ಮುಂಚೆ ಈ ಐಡಿಯಾ ಹೇಗೆ ಜನರೇಟ್ ಆಯಿತು ನಿಮಗೆ? ಆ್ಯಕ್ಚುಲಿ ನಾವು ಅದೇ 4 ವರ್ಷ ಈ ಬೆಂಗಳೂರಲ್ಲಿ ಇದ್ದೀನಿ. ಸೊ ನನಗೆ ಬರೀ ನಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಆಪರೇಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಈ ಥರ ವರ್ಕ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸು. ಸೊ ಸಣ್ಣ ಪುಟ್ಟ ಕೆಲಸ ಆದರೂ ನಾವು ನೀಟಾಗಿ ಮಾಡುವಂಥದ್ದು. ಮೊಬಿಲಿಟಿ ಫೀಲ್ಡಿಗೆ ಒಂದು ಕಂಪನಿ ಅಂತ ನಾನು ಜಾಯ್ನ್ ಆಗಿದ್ದೆ. ಸೊ ಅದ್ರಲ್ಲಿ ಮಾಡ್ತಿರ್ಬೇಕಾದ್ರೆ ನನಗೆ ಡ್ರೈವರ್ಸ್ದೆಲ್ಲ ತುಂಬ ಕನೆಕ್ಷನ್ ಸಿಕ್ತು. ಆ್ಯಂಡ್ ಶಿವಣ್ಣ ಅವ್ರು ಸಿಕ್ಕಿದ್ರು. ಸೊ ಇಬ್ಬರು ಮಾತಾಡ್ಕೊಂಡು ಮಾಡ್ತಿರ್ಬೇಕಾದ್ರೆ ಡ್ರೈವರ್ಸ್ ಪ್ರಾಬ್ಲಮ್ಸ್ ಏನು ಅಂತ ನಮ್ಗೆ ಗೊತ್ತಾಯಿತು. ಅವ್ರೇನು ಅಗ್ರಿಗೇಟರ್ ಇದರಲ್ಲಿ ಎಕ್ಸಿಸ್ಟಿಂಗ್ ಆ್ಯಪ್ಗಳಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಆ ಪ್ರಾಬ್ಲಮ್ಸನ್ನ ನಮಗೆ ತುಂಬ ಇದೆ. 1 ಅಥವಾ 2 ಐಡಿಯಾ ಅಥವಾ 2 ಪ್ರಾಬ್ಲಮ್ಸ್ ನೋಡಿ ನಮಗೆ ಸ್ಪಾರ್ಕ್ ಆಗಿಲ್ಲ. ಸೊ ತುಂಬ ಪ್ರಾಬ್ಲಮ್ಸ್ ನೋಡಿ ನಮಗೆ ಸ್ಪಾರ್ಕ್ ಆಗಿ ಓಕೆ ಇದು ಮಾಡೋಣ, ನಮಗೆ ಡ್ರೈವರ್ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಕಸ್ಟಮರ್ಗೆ ಇದು ನೀಡಿದೆ ಅಂತೇಳಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಓಕೆ, ಈ ಕಂಪನಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಆಟೋ ಫೀಲ್ಡಿಗೆ ಇಳಿದ್ಬಿಟ್ಟು ಈ ಅಗ್ರಿಕೇಟರ್ಗೂ ಮೀಟ್ರಿಗೂ ಏನು ವ್ಯತ್ಯಾಸ ಅದನ್ನ ಫಸ್ಟ್ ನಾವು ಸರ್ವೆ ಮಾಡಿದ್ವಿ. ಇಲ್ಲಿ ಏನಾಗ್ತಿದೆ ಫಸ್ಟು ನಾವು ಸರ್ವೆ ಮಾಡಿದಾಗ ಗೊತ್ತಾಯಿತು, ಈ ಪೀಕ್ ಅವರ್ ಟೈಮಲ್ಲಿ ನಮ್ಮ ಡ್ರೈವರ್ಗಳಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗೋದು ಆ ಥರ ಎಲ್ಲ ಮಾಡಿ ಈ ಅಗ್ರಿಕೇಟರ್ಗಳು ಆ ಥರ ಮಾಡ್ತಾಯಿದ್ರು. ಆವಾಗ ನಾವೇನು ಮಾಡಿದ್ವಿ, ಇವನ್ನ ಸರ್ವೆ ಮಾಡಿದ್ವಿ ಮೀಟ್ರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ನಾವು ಸರ್ವೆ ಮಾಡಿದಾಗ ಮೀಟ್ರಿಗೂ ಅಗ್ರಿಕೇಟರ್ಗೂ ಕೊಡೋ ರೇಟಿಗೂ ತುಂಬ ಡಿಫ್ರೆನ್ಸ್ ಬಂತು. ಕೆಲವು ಟೈಮಲ್ಲೆಲ್ಲ ತುಂಬ ಕಡಿಮೆ ಸಿಗುತ್ತೆ. ಈ ಅಗ್ರಿಕೇಟರ್ ಕಂಪ್ನಿಗಳಲ್ಲೆಲ್ಲ ತುಂಬ ರೇಟ್ ಕಡಿಮೆ ಕೊಡುತ್ತೆ. ನಮ್ಮ ಆಟೋ ಡ್ರೈವರ್ಗಳು ಮೀಟ್ರ್ ಅನ್ನೋದೇ ಮರ್ತ್ಬಿಟ್ಟಿದ್ರು. ಸುಮಾರು ಜನ ಮೀಟ್ರೇ ಆಗ್ತಿರ್ಲಿಲ್ಲ, ಯಾಕಂದರೆ ಅವ್ರಿಗೆ ಆನ್ಲೈನ್ ಏನಿದ್ರು ಇವಾಗ ಆನ್ಲೈನ್ ಬರೀ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ರೆ ಸಾಕು, ಅವ್ರಿಗೆ ಬರೀ ಆನ್ಲೈನ್ ಬುಕ್ಕಿಂಗ್ ಬರಬೇಕು, ತಗೋಬೇಕು. ಪಕ್ಕದಲ್ಲಿದ್ದು ಯಾರೇ ಕೇಳಿದ್ರು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ಆ ರೇಂಜಿಗೆ ಆಗ್ಬಿಟ್ಟಿದ್ರು. ಇದನ್ನೆಲ್ಲ ನಾವು ಸರ್ವೆ ಮಾಡಿದಾಗ ಗೊತ್ತಾಯಿತು, ಈ ಮೀಟ್ರನ್ನೇ ನಾವು ಇನ್ನೊಂದು ಸತಿ ರೀಲಾಂಚ್ ಮಾಡಿದರೆ ಮೀಟ್ರನ್ನ ಇನ್ನೊಂದು ಸತಿ ನಾವು ಕನ್ವರ್ಟ್ ಮಾಡಿದಾಗ ನಮಗೆ ತುಂಬ ಉಪಯೋಗ ಆಗುತ್ತೆ. ಇಲ್ಲಿ ಜನರಿಗೂ ಅಷ್ಟೇ ನಮ್ಮ ಡ್ರೈವರ್ಗೂ ಅಷ್ಟೇ ಅಂತ ಗೊತ್ತಾದಾಗ ನಾವು ಇದನ್ನು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಆನ್ ಆ್ಯಂಡ್ ಆವ್ರೇಜ್ ಎಷ್ಟು % ಡಿಫ್ರೆನ್ಸ್ ಬರ್ತಾ ಇತ್ತು ಒಂದು ಮೀಟರ್ಗೂ ಈ ಆಗ್ರಿಗೇಟರ್ ಆ್ಯಪಿಂದ ತೊಗೊಂಡ್ರು ಅಂತ ಹೇಳ್ಬೋದು? ಸುಮಾರು ಇವರು ಪೀಕ್ ಅವರ್ ಬಿಟ್ಟು ನಾನ್ ಪೀಕ್ ಅವರಲ್ಲಿ 10 ರೂಪಾಯಿ 8 ರೂಪಾಯಿ ಆ ಥರ ಕೊಡ್ತಾಯಿದ್ರು. ಮೀಟ್ರು ಗೌರ್ಮೆಂಟ್ ಫೇರ್ ಬಂದ್ಬಿಟ್ಟು 15 ರೂಪೀಸ್ ಪರ್ ಕಿಲೋಮೀಟ್ರ್. ಓಕೆ, ಗೌರ್ಮೆಂಟ್ ಫೇರ್ 2 ಕಿಲೋಮೀಟ್ರ್ 30 ರೂಪೀಸು, ಪರ್ ಕಿಲೋಮೀಟ್ರ್ 15 ರೂಪೀಸ್. ಅದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಫೇರ್. ಸೊ ಆಸ್ ಪರ್ ದ ರೆಗ್ಯುಲೇಟರಿ ಹೇಗೆ ನೀವು BMTC ಆ್ಯಂಡ್ BMRCL ಮೆಟ್ರೋ ಇದಕ್ಕೆಲ್ಲ ಯಾವ ಥರ ಸ್ಟ್ಯಾಂಡರ್ಡ್ ರೇಟ್ ಕಾರ್ಡ್ ಇದೆ, ಸೊ ಅದೇ ರೀತಿ ಆಟೋಗೂ ಇದೆ. ಟ್ಯಾಕ್ಸಿ ಕೂಡ ಎಲ್ಲ ಅಗ್ರಿಗೇಟರ್ಸ್ಗೂ ಅಪ್ಲೈ ಅದು. ಎಸ್. ಸೊ ಇದು ಒಂದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದ್ರೆ
ನಗರ ಮೀಟರ್ ಆ್ಯಪ್ ಅವ್ರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ? ಯಾಕಂದ್ರೆ ಎಕ್ಸಿಸ್ಟಿಂಗ್ ಅಗ್ರಿಗೇಟರ್ಸ್ ಎಷ್ಟೊಂದು ಜನ ಇದ್ದಾರೆ, ನೀವು ಹೇಳಿದ್ದೀರಾ ಆಗ್ಲೇ. Yes, yes. ಎಕ್ಸಿಸ್ಟಿಂಗ್ ಅಗ್ರಿಗೇಟರ್ಸ್ ಇಂದ ಏನೇನು ಪ್ರಾಬ್ಲಮ್ ಅವರು ಫೇಸ್ ಮಾಡ್ತಾ ಇದ್ದಾರೆ ಅದನ್ನ ನೀವು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ? ನಾನು ಇನಿಷಿಯಲಿ ಮಂಡ್ಯದಿಂದ ಬೆಂಗಳೂರಿಗೆ ಬಂದಾದ ಮೇಲೆ ಗೊತ್ತಾಗಿದ್ದು, ನಾನು 2 years ಬೇರೆ ಕಂಪ್ನಿಯೆಲ್ಲ ವರ್ಕ್ ಮಾಡಿದ್ದೆ ಆ್ಯಂಡ್ ಬಿಫೋರ್ ಕಮಿಂಗ್ ಟು ಮೊಬಿಲಿಟಿ ಫೀಲ್ಡ್. ಸೊ ಮಾಡಿದಾಗ ನನಗೆ ಗೊತ್ತಿರ್ತಿರ್ಲಿಲ್ಲ, ಡೈರೆಕ್ಟ್ಲಿ ಬುಕ್ ಮಾಡ್ತಿದ್ದೆ, ಒಂದ್ಸರಿ 10 ನಿಮಿಷ ವೆಯ್ಟ್ ಮಾಡ್ತಿದ್ದೆ, 20 ನಿಮಿಷ ವೆಯ್ಟ್ ಮಾಡ್ತಿದ್ದೆ. ಸೊ ಇಟ್ ಕ್ಯಾನ್ಸಲ್ ಆಗ್ತಾ ಇತ್ತು, ಇನ್ನು ಡ್ರೈವರ್ ಹುಡುಕ್ತಾ ಇದೀವಿ ಅಂತ ಸರ್ಚ್ ಹೋಗ್ತಾನೆ ಇತ್ತು. ಸೊ ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಸೊ ಒನ್ಸ್ ಈ ಫೀಲ್ಡ್ಗೆ ಬಂದಲ್ಲಿ ಗೊತ್ತಾಯ್ತು ಯಾಕೆಲ್ಲ ಆ ಥರ ಆಗ್ತಾ ಇದೆ ಅಂತೇಳಿ. ಸೊ ಕಸ್ಟಮರ್ಗೆ ಏನು ಮಾಡಿದ್ದಾರೆ ಅಂದರೆ, ನೀವು ಟಿಪ್ಸ್ ಕೊಡಲೇಬೇಕು, ಟಿಪ್ಸ್ ಕೊಟ್ಟರೆ ನಿಮಗೆ ಬೇಗ ರೈಡ್ ಸಿಗುತ್ತೆ, ಈ ಥರ ಮೈಂಡ್ ಸೆಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಗರಿಥಮ್ ಏನಾಗಿದೆ ಅಂತಂದರೆ, ಸೊ ಆ್ಯಸ್ ಪರ್ ಅವ್ರದ್ದು ಪ್ರೀವಿಯಸ್ ಡಾಟಾ ಇಟ್ಕೊಂಡು ನಿಮಗೆ ಪ್ರೈಸ್ ಫಿಕ್ಸೇಷನ್ ನಡೀತಾ ಇದೆ. ಈಗ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನಡೀತಾ ಇರುವಂಥದ್ದು. ಆ್ಯಂಡ್ ಮಾಡೆಲ್ ಟು ಮಾಡೆಲ್ ಚೇಂಜ್ ಆಗ್ತಾ ಇದೆ, ಆ್ಯಂಡ್ ಬ್ಯಾಟ್ರಿ ಪರ್ಸೆಂಟೇಜ್ ವೈಸ್. Exactly. ಸೊ ದೀಸ್ ಆರ್ ದಿ ಮೇನ್ ಥಿಂಗ್ಸ್. ಆ್ಯಂಡ್ ಇವನ್ ಆಟೋ ಅಂಡ್ ಕ್ಯಾಬ್ ಇಷ್ಟೊಂದಿದ್ರು ಕೂಡ ಸೊ ಎಕ್ಸಾಕ್ಟ್ ಟೈಮ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಈ ಡ್ರೈವರ್ಸ್ಗಳಿಗೆ ಏನು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಫೇರ್ ಬರಬೇಕಿತ್ತು ಅದು ಕೂಡ ಬರ್ತಾ ಇಲ್ಲ ಸಮ್ ಟೈಮ್ಸಲ್ಲಿ. ಹಾಗಾಗಿ ಅದೆಲ್ಲ ರಿಗ್ರೆಟ್ ಆಗ್ತಾಯಿತ್ತು, ರಿಜೆಕ್ಟ್ ಆಗ್ತಾಯಿತ್ತು. ಸೊ ದ್ಯಾಟ್ಸ್ ವೈ ನಾನು ಥಿಂಕ್ ಮಾಡಿದೆ, ಇಲ್ಲಿ ಸರ್ವಿಸ್ ಪ್ರೊವೈಡರ್ ಇಸ್ ಮೇನ್ ಡ್ರೈವರ್ಸ್ ಕಮ್ಯುನಿಟಿ. ಆ ಡ್ರೈವರ್ಗೆ ಸರ್ಕಾರ ಒಳ್ಳೆ ಅಮೌಂಟನ್ನೇ ಕೊಟ್ಟಿದೆ, ಅದೇ ಫೇರಲ್ಲಿ ನೀವು ಮಾಡಿ ಅಂತ ಅಪ್ರೂವ್ ಮಾಡಿದೆ. ಆ ಫೇರ್ ಸಿಕ್ಕಿದ್ರೆ 100% ಕಸ್ಟಮರ್ ಯಾರೇ ರೈಡ್ ರಿಕ್ವೆಸ್ಟ್ ಹಾಕಿದ್ರು ಅವರೆಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿ ನಾನು ಅದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಕಸ್ಟಮರ್ ಸೆಂಟ್ರಿಕ್ ಆಗಿ ತುಂಬ ಯೂಸ್ ಆಗಿದೆ. ಆ್ಯಂಡ್ ನೀವು ಹೋಗ್ತಾ ಹೋಗ್ತಾ ಈ ಬೆಂಗಳೂರಲ್ಲಿ ನಮ್ಮ ಆಟೋಗಳು ಮೀಟ್ರಲ್ಲಿ ಓಡಿಸ್ತಾ ಇದ್ದಾರೆ ಅಂತ ಅನ್ನೋದು ನಿಮ್ಗೊಂದು ನಮ್ಮದು ಬ್ರ್ಯಾಂಡಿಂಗ್ ಇದೆ, ಮೇಲೆ ಒಂದು ಕ್ರೌನ್ ಥರ ಕ್ಯಾಪ್ ಇದೆ. ಆ ಕ್ಯಾಪ್ ನೋಡಿದ್ರೆ ಸಾಕು ಇವರೆಲ್ಲ ಮೀಟ್ರಲ್ಲಿ ಬರ್ತಾರೆ ಅಂತ. ನೀವು ಸ್ಟ್ರೀಟ್ ಹೇಲು ಕೂಡ ಮಾಡ್ಬೋದು. ಸೊ ನಿಮಗೆ ಟೈಮಿಂಗ್ ಸೇವ್ ಆಗುತ್ತೆ ಅವಾಗ. ಸೊ ನೀವು ಆನ್ಲೈನ್ ಬುಕ್ ಮಾಡಿ ಎಲ್ಲಿಂದೋ ಕರ್ಸೋದು ಬದಲು ಟೈಮಿಂಗ್ ಸೇವ್ ಆ್ಯಂಡ್ ಫ್ಯೂಲ್ ಸೇವ್, ಟ್ರಾಫಿಕ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ವೈ? ಬಿಕಾಸ್ ಅಲ್ಲೇ ನಿಮಗೆ ಒಂದು ಆಟೋ ಅಥವಾ ಟ್ಯಾಕ್ಸಿ ಬೋರ್ಡ್ ಹಾಕೊಂಡಿದ್ದು ಕಾಣಿಸ್ತು ನಿಮ್ಮ ಹತ್ರನೇ ಅಂದರೆ ಡೈರೆಕ್ಟ್ಲಿ ಅವ್ರ ಹತ್ರ ಮಾತಾಡಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಡ್ರೈವರ್ಸ್ ಕೂಡ ನಮ್ಮ ಥರ ಹ್ಯೂಮನ್ಸೇ ಅಲ್ವಾ? ಸೊ ಎಷ್ಟೋ ನಾವು IPL ಆಗಿರ್ಬೋದು ಅಥವಾ ಬೇರೆ ವರ್ಕ್ಗೆ ಹೋಗೋದಾಗಿರ್ಬೋದು, ಕರೆಕ್ಟ್ ಟೈಮ್ಗೆ ಅವ್ರು ನಮಗೆ ಸರ್ವಿಸ್ ಕೊಡ್ತಾರೆ. ಸೊ ಅವ್ರಿಗೂ ಒಂದು ಪರ್ಸನಲ್ ಲೈಫ್ ಅಂತಿದೆ. ಸೊ 8 to 10 hours ಅವ್ರದ್ದು ಆ್ಯಕ್ಚುಲಿ ವರ್ಕಿಂಗ್ ಅವರು, ಬಟ್ 12 hours, 14 hours, 16 hours ಎಲ್ಲ ವರ್ಕ್ ಮಾಡ್ತಿದ್ದಾರೆ. ವೈ? ಬಿಕಾಸ್ ಅವ್ರು ಅನ್ಕೊಂಡಿರುವಂಥ ಅಮೌಂಟ್ ಅವ್ರಿಗೆ ಸಿಗ್ತಾ ಇಲ್ಲ, ಇನ್ನೂ ಮೋರ್ ರೈಡ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮೀಟರ್ ಕಾನ್ಸೆಪ್ಟ್ ಬಂದಾದ್ಮೇಲೆ ಅವ್ರಿಗೆ 8 to 10 hours ಕರೆಕ್ಟಾಗಿ ಡ್ಯೂಟಿ ಸಿಗ್ತಾ ಮಾಡ್ತಿದ್ದಾರಾ? ಸೊ ಅಲ್ಲಿಂದ ಅಲ್ಲಿಗೆ ಆಗ್ತಿದೆ ಅಂತಂದರೆ ಅರ್ನಿಂಗ್ಸ್ ಜೊತೆಗೆ ಆಗುತ್ತೆ ಅವ್ರ ಡೇ ಅನ್ಕೊಂಡಿರೋದು, ಅವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಹೆಲ್ತ್ ಕೂಡ ಅಷ್ಟೇ. ಸೊ ಈಗ ನಾವೇನೇ ಒನ್ ಟೈಮ್ 1 hour 2 hour ಸಿಟಿಲಿ ಹೋಗಿ ಬರ್ತೀವಿ ಅಂತ ಟ್ರಾವೆಲ್ ಮಾಡ್ತೀವಿ ಅಂದರೆ ನಮ್ಗೆ ಎಷ್ಟು ಪ್ರೆಷರ್ ಅನಿಸುತ್ತೆ ಅಥವಾ ಎಷ್ಟು ಹೆಡ್ಡೇಕ್ ಅನ್ಸುತ್ತೆ. ಆ್ಯಂಡ್ ಆ ಪೊಲ್ಯೂಷನಲ್ಲಿ ಸೊ ಇದು ಆ್ಯಂಡ್ ಹೀಟ್ ಕೂಡ ಜಾಸ್ತಿ ಈಗ. ಸೊ ಇಷ್ಟನ್ನೆಲ್ಲ ಒಬ್ಬ ಡ್ರೈವರ್ ವಿತಿನ್ ಅದು ಕಾರಲ್ಲಾಗಿರ್ಬೋದು ಆಟೋದಲ್ಲಾಗಿರ್ಬೋದು ಮಾಡ್ತಿರ್ತಾನೆ. ಅವ್ನು 12 hours 14 hours ಅಂತ ಕೂತ್ಕೊಂಡ್ರೆ ಬೆಂಗಳೂರು ಸಿಟಿಲಿ ಓಡಿಸ್ತಾನಂದ್ರೆ ಅವ್ರ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು. ಓಕೆ, ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ಒಬ್ಬ ಪರ್ಸನ್ ಜಯನಗರಿಂದ ಒಂದು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು ಅಂತ ಅನ್ಕೊಳ್ಳೋಣ. ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ, ಡ್ರೈವರ್ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ. ಸೊ ಆ ಜರ್ನಿ ಹೇಗಿರುತ್ತೆ? ಆ್ಯಪ್ ಇಂದ ಬುಕ್ ಮಾಡೋದಾ ಇಲ್ಲ ಅಲ್ಲಿಂದಾನೆ ಕರೆದು ಹೇಳೋದಾ? ಮೀಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಾ? ಗ್ರೇಟ್. ಸೊ ನಾನು ಈಗ ಕಸ್ಟಮರ್ಗೆ ಆಪ್ಷನ್ ಕೊಟ್ಟಿರೋದು ಮಲ್ಟಿ ಚಾನಲ್ ಆಕ್ಸೆಸ್ ಕೊಟ್ಟಿದ್ದೀವಿ. ಓಕೆ, ಸೊ ನಂಬರ್ 1 ನಿಮಗೆ ಮೇನ್ ಆಗಿ ಆ್ಯಪಲ್ಲೇ ಬುಕ್ ಮಾಡ್ಬೋದು. ಸೊ ಕರೆಂಟ್ ಲೊಕೇಶನ್ ಆ್ಯಂಡ್ ಡ್ರಾಪ್ ಲೊಕೇಶನ್ ಹಾಕ್ತೀರಾ, ಸೊ ಅದ್ರಲ್ಲಿ ಬುಕ್ ಮಾಡ್ತೀರಾ. ಸೊ ಕರೆಂಟ್ ಲೊಕೇಶನ್ನಲ್ಲಿ ನಿಮ್ಗೆ ಆ್ಯಕ್ಚುಲಿ ಎಷ್ಟು ಅವೈಲಬಿಲಿಟಿ ಆಫ್ ಆಟೋಸ್ ಆ್ಯಂಡ್ ಟ್ಯಾಕ್ಸೀಸ್ ಇದೆ ರಿಯಲ್ ಟೈಮ್ ತೋರಿಸ್ತೀವಿ, ನಂಬರ್ ಆಫ್ ಆಟೋಸ್ ಆ ಏರಿಯಾದಲ್ಲಿ ವಿತಿನ್ 1 kilometer and 2 kilometer ಸರೌಂಡಿಂಗ್ಸ್. ಓಕೆ, ಸೊ ಅಕಸ್ಮಾತ್ 0 ಇತ್ತು ಅಂತಂದ್ರೆ ಕಸ್ಟಮರ್ಗೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ಬುಕ್ ಮಾಡ್ಕೋಗಲ್ಲ. ಸೊ ನಾವು ಮತ್ತೆ ಇನ್ನು ಟ್ರೈ ಮಾಡಿ ಸಿಗ್ತದೆ ಈ ತರ ಅವರಿಗೆ ನಾವು ಮೈಂಡನ್ನ ಸೆಟ್ ಮಾಡೋದ್ ಬದಲು 0 ಇದೆ, ಸಾರಿ ನಾವು ಅದು ಯಾರು ಇಲ್ಲ, ನೀವು ಬುಕ್ ಮಾಡಿ ನೆಕ್ಸ್ಟ್ ಟ್ರೈ ಮಾಡಿ, ಸೊ ಈ ತರ ಹೇಳ್ಬೋದು. ಸೊ ಹಾಗಾಗಿ ಆನ್ಲೈನಿಂದ ಬುಕ್ ಮಾಡಿ. ಸೊ ಜೊತೆಗೆ ನಿಮಗೆ ಸ್ಟ್ರೀಟ್ ಹೇಲಿಂಗು, ಸೊ ನಮ್ಮದು ಬ್ರ್ಯಾಂಡೆಡ್ ಕ್ಯಾಪ್ ಇರುವಂಥದ್ದು ಆಟೋ ಮತ್ತು ಟ್ಯಾಕ್ಸಿ ಕಾಣಿಸ್ತು ಅಂತಂದರೆ ಸೊ ಡೈರೆಕ್ಟ್ಲಿ ಅವ್ರ ಹತ್ರ ಕೇಳಿ ಅವರು ನಿಮಗೆ ಆ ಸರ್ವಿಸ್ ಕೊಡ್ತಾರೆ. ಆ ಸ್ಟ್ರೀಟ್ ಹೇಲಿಂಗಲ್ಲಿ 3 ಥರ ಇದೆ. ಒಂದು ನಿಮಗೆ ಆ್ಯಪಲ್ಲಿ ಮತ್ತು ನಮ್ಮ ವಾಟ್ಸಪ್ ಚಾಟ್ ಬೋಟಲ್ಲಿ ಒಂದು ನಗರ ಕೋಡ್ ಅಂತ ಬರುತ್ತೆ. ಸೊ ವಾಟ್ಸಪ್ಪಲ್ಲಿ ಆದರೆ ಜಸ್ಟ್ ಹಾಯ್ ಅಂತ ಸೆಂಡ್ ಮಾಡಿ ನಿಮ್ಗೊಂದು 5 digit ನಗರ ಕೋಡ್ ಬರುತ್ತೆ. ಆ್ಯಂಡ್ ಆ್ಯಪಲ್ಲಿ ಜಸ್ಟ್ ಓಪನ್ ಮಾಡಿ ನಿಮಗೆ ಅಲ್ಲೇ ನಗರ ಕೋಡ್ ಅಂತ ಇದೆ. ಆ ನಗರ ಕೋಡ್ನ ಡ್ರೈವರ್ಗೆ ನೀವು ಹೇಳಿದ್ರೆ ಅವರು ಎಂಟ್ರಿ ಮಾಡ್ಕೊಳ್ತಾರೆ. ಸೊ ನಿಮಗೆ ಡ್ರೈವರ್ ಡೀಟೇಲ್ಸ್ ಪೂರ್ತಿ ನಿಮ್ಗೆ ಶೇರ್ ಆಗುತ್ತೆ, ಕಸ್ಟಮರ್ಗೆ ಬರುತ್ತೆ. ಆ್ಯಂಡ್ ಕಸ್ಟಮರ್ ಡಾಟಾ ನಮ್ಮ ಹತ್ರನೇ ಇರುತ್ತೆ. ಎನಿ ಲೈಕ್ ಡಿವಿಯೇಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಸಮಸ್ಯೆ ಆಯಿತು ಸಣ್ಣ ಇದ್ರದ್ದು ಅಂತಂದಾಗ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಸೊ ಏನು ಸಪೋರ್ಟ್ ಬೇಕು ಅಡಿಷನಲಿ ಅದನ್ನು ನಾವು ಕೊಡ್ಬೋದು. ಸೊ ಹಾಗೆ 3ನೇದು ನೀವು ಅದೇ ವಾಟ್ಸಪ್ಪಲ್ಲೂ ಕೂಡ ಬುಕ್ ಮಾಡ್ಬೋದು. ಓಕೆ, ಸೊ ಒಂದು ಸ್ಟ್ರೀಟ್ ಹೇಲಿಂಗ್ ವಾಟ್ಸಪ್ಪಲ್ಲೂ ಮಾಡ್ಬೋದು, ಆ OTP ತಗೊಂಡು ಅಲ್ಲ ನಗರ ಕೋಡ್ ತಗೊಂಡು. ಸೊ ಜೊತೆಗೆ ವಾಟ್ಸಪ್ಪಲ್ಲಿ ಕರೆಂಟ್ ಲೊಕೇಶನ್ ಆ್ಯಂಡ್ ಡ್ರಾಪ್ ಲೊಕೇಶನ್ ಸೆಂಡ್ ಮಾಡಿದ್ರೆ ವಿತಿನ್ 1 kilometer ಆಟೋದವ್ರು ಬರ್ತಾರೆ. ನಿಮಗೆ ಕ್ಯಾಬ್ ಬೇಕು ಅಂದರೆ ವಿತಿನ್ 2 kilometer ಬರ್ತಾರೆ. ಸೊ ಇಲ್ಲಿ ನಗರ ಓನ್ಲಿ ತಿಳ್ಕೊಳ್ಳಿ. ಸೊ ನಗರ ನಾಟ್ ಅನ್ ಅಗ್ರಿಗೇಟರ್, ಸೊ ಓನ್ಲಿ ಫೆಸಿಲಿಟಿಂಗ್ ಟು ಕಸ್ಟಮರ್ ಆ್ಯಂಡ್ ಟು ಡ್ರೈವರ್ ಅಷ್ಟೇ. ಬ್ರಿಡ್ಜ್ ಇದ್ದಂಗೆ. ಬ್ರಿಡ್ಜ್
Okay. ಸೊ ಈ ಬ್ರಿಡ್ಜ್ನ ನೀವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಷ್ಟೇ. ಈ ಸಾಫ್ಟ್ವೇರ್ ಆಸ್ ಎ ಸರ್ವಿಸನ್ನ ಸೊ ಕಸ್ಟಮರ್ಗೆ ಆಟೋ ಬೇಕಿದೆ, ಕ್ಯಾಬ್ ಬೇಕಿದೆ, ಮೀಟ್ರಲ್ಲಿ ಬೇಕಾಗಿರೋರು. ಸೊ ಡ್ರೈವರ್ಸು ಮೀಟ್ರಲ್ಲಿ ಮತ್ತೆ ಇದರಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಅವ್ರಿಬ್ರನ್ನ ಕನೆಕ್ಟ್ ಮಾಡೋದಕ್ಕೆ ಈ ನಗರ ಇರೋದಷ್ಟೇ. ಡ್ರೈವರ್ಸ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ, ಯಾಕಂದ್ರೆ ನಾವು ದಿನ ಟಿವಿಲಾಗ್ಲಿ Yes. ಮೀಡಿಯಾದಲ್ಲಾಗ್ಲಿ ನೋಡ್ತಾನೆ ಇರ್ತೀವಿ. Correct. ಬೈಕ್ ಟ್ಯಾಕ್ಸಿ ಇಶ್ಯೂಸ್ಗಳಾಗ್ತಾ ಇರುತ್ತೆ, ಜೊತೆಗೆ ಅವರು ಕೂಡ ಒಂದು ಲೋನ್ ಹಾಕ್ಸಿ Yeah. ತಗೊಂಡಿರೋಂಥದ್ದು ಆಟೋಗಳನ್ನ ಇರುತ್ತೆ. ಸೊ ಅದನ್ನು ಅವ್ರಿಗೆ ಯಾಕಂದ್ರೆ ಬಾಡಿಗೆನೂ ಕಮ್ಮಿ ಬರ್ತಾ ಇರುತ್ತೆ ಅನ್ನೋ ಪ್ರಾಬ್ಲಮ್ಸ್ಗಳು ಇರುತ್ತೆ. ಹೌದು. ಇಷ್ಟು ಪ್ರಾಬ್ಲಮ್ಸ್ಗಳು ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ತಾ ಇದೀರಿ ನಗರ ಅಂತ? ಸಿ ಅವರಿಗೆ ಒಂದು ನಂಬಿಕಸ್ಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬೇಕಿತ್ತು. ಓಕೆ, ಆ್ಯಂಡ್ ಅವರಿಗೆ ಲೋಕಲಿ ಆದರೆ ತುಂಬ ಒಳ್ಳೆಯದು ಅಂತಲೇ ಇತ್ತು, ಆ್ಯಂಡ್ ಅವ್ರದ್ದು ಡಿಮ್ಯಾಂಡ್ ಕೂಡ ಇತ್ತು. ಸೊ ಡ್ರೈವರ್ ಕಮ್ಯುನಿಟಿ ನಮಗೆ ಇಷ್ಟೊಂದು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ, ಮೊದಲನೇ ವಿಷಯ ಅವ್ರು ನಮ್ಮ ಹತ್ರ ಕೇಳಿರುವಂಥದ್ದು, ನೀವು ಬೈಕ್ ಟ್ಯಾಕ್ಸಿನ ನಿಮ್ಮ ಕಂಪನಿ ಅಥವಾ ನಿಮ್ಮ ಸಾಫ್ಟ್ವೇರ್ ತರಬಾರ್ದು ಅಂತ. ನಾವು ಅದನ್ನು ಮೊನ್ನೆ ಕೂಡ ನಮ್ಮದು ಏನು ಚಾಲಕರ ಸಲಹಾ ಮಂಡಳಿ ಅದರಲ್ಲಿ ನಾವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಶೋ ಮಾಡಿದ್ವಿ, ಕನ್ನಡದಲ್ಲೇ ಇರುವಂಥದ್ದು. ಸೊ ಅದರಲ್ಲಿ ನಾವು ಬರೆದು ಹಾಕಿದ್ದೀವಿ, ನಾವು ವಾರಂಟಿ ಕೊಡ್ತಾ ಇದ್ದೀವಿ. ಸೊ ಮುಂದೇನು ಹಿಂದೆ ಇವತ್ತು ಆಗ್ಬೋದು ಅಥವಾ ಮುಂದೆ ಆಗಿರ್ಬೋದು, ಎಂದೆಂದಿಗೂ ಭಾರತದಲ್ಲಿ ನಾವು ಬೈಕ್ ಟ್ಯಾಕ್ಸಿ ತರೋದೇ ಇಲ್ಲ ಅಂತ ಅವರಿಗೆ ನಾವು ಅಫಿಷಿಯಲಿ ಒಂದು ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದೀವಿ. ಓನ್ ಫ್ಲೀಟ್ ತಗೊಂಡು ನೀವು ಪರ್ಚೇಸ್ ಮಾಡಿ ಡ್ರೈವರ್ ಹಾಕಿ ನೀವು ಅದನ್ನು ರನ್ ಮಾಡೋದು, ಅವ್ರಿಗೆ ಟ್ರಿಪ್ ಕೊಡೋದು, ಈ ಥರ ಮಾಡಬಾರ್ದು ಅಂತ. ಅದನ್ನು ಕೂಡ ಅಷ್ಟೇ ಘಂಟಾಘೋಷವಾಗಿ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದ್ದೀವಿ. ಸೊ ಇದೆರಡು ವಾರಂಟಿ ಪ್ಲಸ್ ಜೊತೆಗೆ ಅವರಿಗೆ ಒಂದು ಬೇಕಾಗಿರುವಂಥದ್ದು, ಈ ಮಾಡೆಲ್ ಬಂದ ಮೇಲೆ ನಾವು ಮೀಟರ್ ಹಾಕೊಂಡು ಓಡಿಸ್ತೀವಿ, ನಮಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾತ್ರ ನೀವು ತಗೊಳ್ಳಿ, ಹೈಯೆಸ್ಟು ಕಮಿಷನ್ ಮಾಡಲ್ ಹೋಗಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಸಬ್ಸ್ಕ್ರಿಪ್ಷನ್ ಅಮೌಂಟಲ್ಲೇ ನಾವು ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ, ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ಹೇಗೆ ಕವರ್ ಮಾಡ್ಕೊಳ್ತೀರಾ ಅಂತ, ಲೈಕ್ ಒಂದು ಇನ್ಕಮ್ ಮಾಡೆಲ್ ಅಂತ ಹೇಳಿ? ಓಕೆ, ಮೇನ್ ಬುಡಕ್ಕೆ ಬಂದಿದ್ದೀರಾ. ಸೊ ಆ್ಯಕ್ಚುಲಿ ಒಂದು ಬಿಸ್ನೆಸ್ ಅಂದರೆ ಖರ್ಚು ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಟೀಮ್ ಮೇಂಟೆನೆನ್ಸ್, ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಸಾಫ್ಟ್ವೇರ್ ಮೇಂಟೆನೆನ್ಸ್, ಈ ಥರ ಎಲ್ಲ ಆ್ಯಂಗಲ್ಸ್ ಎಲ್ಲ ಇದ್ದೇ ಇರುತ್ತೆ. ಓಕೆ, ಸೊ ಇದಕ್ಕೆ ನಾವು ಡ್ರೈವರ್ಸ್ ಜೊತೆನೇ ಕಮಿಟಿ ಮಾಡಿದ್ದೀವಿ, ಒಂದು ಅಡ್ವೈಸರಿ ಬೋರ್ಡ್, ಪ್ರೊಫೆಷನಲ್ ಡ್ರೈವರ್ಸ್ ಅಡ್ವೈಸರಿ ಬೋರ್ಡ್ ಅಂತ. ಆ್ಯಂಡ್ ನಾವು ಮೊನ್ನೆ ರೀಸೆಂಟಾಗಿ ಅದ್ರ ಕೂಡ 2ನೇದು ಸಭೆ ಕೂಡ ಕಂಪ್ಲೀಟ್ ಆಯಿತು. ಅದರಲ್ಲಿ ನಮ್ಮ ಎಕ್ಸ್ಪೆಂಡಿಚರ್ ತೋರಿಸಿದ್ವಿ, ಇಷ್ಟೆಲ್ಲ ಆಗ್ತಾಯಿದೆ ಹೀಗೆ ಅಂತೇಳಿ. ಆ ಡ್ರೈವರ್ಸ್ ಎಲ್ಲ ನಾವು ಒಂದು ಅಮೌಂಟ್, ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಂತ ಹಾಕಿದ್ವಿ ಆಟೋ ಮತ್ತು ಕ್ಯಾಬ್ ಅವರಿಗೆ. ಅವರೆಲ್ಲ ತುಂಬ ಖುಷಿಪಟ್ಟು, ಹೌದು ಇಷ್ಟು ನೀವು ಮಾಡಿ, ಇದಕ್ಕೂ ಬೇಕಾದ್ರೆ ಎಕ್ಸ್ಟ್ರಾ ತಗೊಳ್ಳಿ ಅಂತೇಳಿ ಒಂದು ಡೈಲಿ ಸಬ್ಸ್ಕ್ರಿಪ್ಷನ್ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ನಾನು ಅಪ್ಕಮಿಂಗ್ ಡೇಸಲ್ಲಿ ಐ ಥಿಂಕ್ ಫೈನಾನ್ಷಿಯಲ್ ಇಯರ್ ಆದಮೇಲೆ ಏಪ್ರಿಲ್ ಮಂತಿಂದ ನಾವು ಸಬ್ಸ್ಕ್ರಿಪ್ಷನ್ ಅಮೌಂಟ್ನ ಫ್ರಮ್ ದಿ ಡ್ರೈವರಿಂದ ತಗೊಳ್ತೀವಿ. ಕಸ್ಟಮರ್ಗೆ ಯಾವುದೋ ₹1 ಎಕ್ಸ್ಟ್ರಾ ಏನು ಬೀಳಲ್ಲ, ಮೀಟರ್ಲ್ ಏನಿದೆ ಅದು ಮಾತ್ರ ಕೊಡ್ತಾರೆ. ಸೊ ಡ್ರೈವರಿಂದ ಒಂದು ಸಬ್ಸ್ಕ್ರಿಪ್ಷನ್ ಮಾಡಲ್ ಸ್ಯಾಸ್ ಬೇಸ್ಡ್. ಎಸ್. ಸೊ ಹೇಳ್ತಾ ನೀವು ಬೂಟ್ ಸ್ಟ್ರಾಪ್ ಫಂಡಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ರೀಸೆಂಟಾಗಿ ಎಲ್ರಿಗೂ ಗೊತ್ತು ಅಥವಾ ಗೊತ್ತಿಲ್ಲ ಅನ್ಸುತ್ತೆ, ಸೊ WTF ಫಂಡ್ಸ್ ಇಂದ ನಿಮಗೆ ಗ್ರಾಂಟ್ ಸಿಕ್ತು. ಸೊ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಾಯ್ತು ಅಂತ? ಗ್ರೇಟ್. ಸೊ ಆ್ಯಕ್ಚುಲಿ ನಾನು ಇದನ್ನು ಸ್ಟಾರ್ಟ್ ಮಾಡಾದ ಮೇಲೆ ಒಂದು 3-4 ಫಂಡ್ ಅಂದರೆ ಗ್ರ್ಯಾಂಟ್ ಫಂಡ್ ಅಂತ ನಾವು ಹಾಕಿದ್ವಿ. ಬಟ್ ಕೆಲವೊಂದು ಎಷ್ಟೊಂದು ಬಂದಿರಲಿಲ್ಲ. ಸೊ ಅವಾಗ ಹೋಪ್ಸ್ ಹೊರಟೋಗಿತ್ತು. ಸೊ ಇನ್ನು ಯಾವುದೇ ಹಾಕಿದ್ರು ಇವ್ರು ಯಾರು ನಮ್ಮನ್ನು ನಂಬಲ್ಲ, ಸೊ ಅಥವಾ ಏನೋ ಅಷ್ಟು ಗೊತ್ತಲ್ಲ, ಇನ್ನು ನೆಕ್ಸ್ಟ್ ಸ್ಟೆಪ್ ಹೋಗಲ್ಲ ಅಂತ ಅಂದ್ಕೊಂಡಿದೆ. ಆ್ಯಂಡ್ ನಾವಿಬ್ರು ಏನು ಜಾಸ್ತಿ ಬೇರೆ ದೊಡ್ಡ ಅಮೌಂಟ್ ಹಾಕಿ ಇದು ಮಾಡಿದ್ವಿ ಅಂತನಲ್ಲ. ಸೊ ನಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಇತ್ತು ಅಥವಾ ಏನಿತ್ತು ಅದನ್ನೆಲ್ಲ ತಂದು ಅಥವಾ ಪೇರೆಂಟ್ಸ್ ಹತ್ರ ತಗೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಸ್ವಲ್ಪ ಈಗ 7,000 ಜನ ಬಂದಾದ ಮೇಲೆ ನಾವು ಮಾರ್ಕೆಟಿಂಗ್ ಆಗಿರ್ಬೋದು ಎಲ್ಲ ತುಂಬ ಎಕ್ಸ್ಪೆಂಡಿಚರ್ ಅಂತ ಟೀಮ್ ಎಕ್ಸ್ಪ್ಯಾನ್ಷನ್ ಎಲ್ಲ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸೊ ನಿಖಿಲ್ ಕಾಮತ್ ಜೆರೋದ ಫೌಂಡರ್, ಸೊ ಅವರ ಕಡೆಯಿಂದ WTF ಫಂಡ್ ಮತ್ತು ಅನ್ಬಾಕ್ಸಿಂಗ್ ಬೆಂಗಳೂರು, ಸೊ ಇವೆರಡೂ ಇದರಿಂದನೂ ಒಂದು ಇದು ಬಂದಿತ್ತು ನಮಗೆ. ಅಲ್ಲ, ನಾನು ಜಸ್ಟ್ ಫಾಲೋ ಮಾಡ್ತಾ ಇರ್ತೀರ ಅವ್ರನ್ನ. ನಮ್ಮ ಸರ್ ಕಳಿಸಿದ್ರು, ಮಿಸ್ಟರ್ ಸತ್ಯ ಸರ್ ನಮಗೆ ಅವರು ಒಂದು ಟ್ವೀಟ್ ಮಾಡಿದರು, ಬೆಂಗಳೂರು ನನಗೆ ತುಂಬ ಕೊಟ್ಟಿದೆ, ಬೆಂಗಳೂರಲ್ಲಿ ಯಾರು ಪ್ರಾಬ್ಲಮ್ ಇದೆ ಅದನ್ನು ಸೊಲ್ಯೂಷನ್ ಮಾಡ್ತೀರಾ ಅನ್ನೋರಿಗೆ ನಾವೇನಾದರೂ ಫಂಡ್ ಕೊಡುವಂಥ ಪ್ಲಾನಿಂಗಲ್ಲಿದ್ದೀವಿ, ಅಪ್ಲೈ ಮಾಡಿ ಅಂತ. ಓವರ್ ಆಲ್ ಸೊ 600+ ಅಪ್ಲಿಕೇಶನ್ ಅಕ್ರಾಸ್ ಇಂಡಿಯಾಯಿಂದ ಬಂದಿದೆ. ಎಸ್, ಸೊ ಅಕ್ರಾಸ್ ಇಂಡಿಯಾ 600+ ಅಪ್ಲಿಕೇಶನ್ಸ್ ಅಲ್ಲಿ ಸೊ ನಿಮ್ದು ಸೆಲೆಕ್ಟ್ ಆಗಿದೆ, ಅದ್ರಲ್ಲಿ 15 ಜನ ಮಾತ್ರ ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂದು. ಫೈನಲ್ ಆಗಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋ ಯೂತ್ಗೆ, ಎಸ್ಪೆಷಲಿ ನಮ್ಮ ಕರ್ನಾಟಕ ಯೂತ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಯಾಕಂದರೆ ನೀವು ಯೂತ್ಸೇ. ಎಸ್. ಸೊ ಯೂತ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಕರ್ನಾಟಕದಲ್ಲಿ ಎಲ್ಲ ಯೂತ್ಸ್ಗೂ ನಾನು ಹೇಳೋದಷ್ಟೇ, ಸೊ ನೀವು ಯಾವುದೋ ಒಂದು ಎಜುಕೇಷನ್ ಮಾಡಿರ್ತೀರಾ, ಸೊ ಕಂಪ್ಲೀಟ್ ಮಾಡಿ ಫಸ್ಟು. ಆ್ಯಂಡ್ ಎಜುಕೇಷನ್ ಆದಮೇಲೆ ನಿಮಗೆ ಫಸ್ಟು ಯಾವ ಕೆಲಸ ಮಾಡಬೇಕು ಅಂತ ಪ್ರಿಫರ್ ಮಾಡಿದ್ರೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಳ್ಳಿ. ಆ ಕೆಲಸಗಳು ಮಾಡ್ತಾನೆ ನಿಮಗೆ ಕೆಲವೊಂದು ಐಡಿಯಾಸ್ ಬರುತ್ತೆ. ಅಲ್ಲಿ ಸುತ್ತಮುತ್ತ ವಾತಾವರಣ ಗಮನಿಸಿ, ಆ ಸ್ಪಾರ್ಕ್ ಆಗುತ್ತೆ, ಆ ಐಡಿಯಾ ಇಟ್ಕೊಂಡು ಮುನ್ನುಗ್ಗಿ ಅಷ್ಟೇ.
ನಿಮಗೆ ಭಾಷೆ ಬರಲ್ಲ ಅಥವಾ ನೀವು ವೀಕ್ನೆಸ್ ಇದ್ದೀರಾ, ಅಮೌಂಟ್ ಇಲ್ಲ, ಈ ಥರ ಯಾವುದು ಯೋಚನೆ ಮಾಡಬೇಡಿ. ಸೊ ತಾನಾಗೆ ಎಲ್ಲ ಬರುತ್ತೆ. ಸೊ ದಯವಿಟ್ಟು ಯಾವುದು ನಿಮಗೆ ಕಾನ್ಸೆಪ್ಟ್ ಬಂದಿದೆ ಅಥವಾ ಯಾವ ಐಡಿಯಾ ನಿಮಗೆ ಸ್ಪಾರ್ಕ್ ಆಗಿದೆ, ಒಂದು ಮೆಂಟರ್ಶಿಪ್ ಹುಡುಕಿ. ಸೊ ಯಾರು ಆ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವ್ರ ಜೊತೆ ಮಾತಾಡಿ, ಕನ್ಸಲ್ಟ್ ತಗೊಳ್ಳಿ, ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಮೈನ್ಲಿ ನೀವು ಲರ್ನಿಂಗ್ ಆಟಿಟ್ಯೂಡ್ ಇಟ್ಕೊಳ್ಳಿ. ಸೊ ಲರ್ನಿಂಗ್ ಆದಮೇಲೆ ಅಪ್ಲೈ ಮಾಡಿ, ಆ್ಯಕ್ಷನ್ ಮಾಡಿ, ಕನಸು ಕಾಣೋದನ್ನ ನಿಜ ಮಾಡಿ. ಹಾಯ್, ದಿಸ್ ಇಸ್ ನಿರಂಜನ ಆರಾಧ್ಯ, ಫೌಂಡರ್ ಆಫ್ ನಗರ. ಶಿವಣ್ಣ, ಕೋ-ಫೌಂಡರ್ ಅಟ್ ನಗರ. ವುಲ್ಫ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್. ನೆಕ್ಸ್ಟು ಯಾವ ಆಂಟ್ರಪ್ರನರ್ ಜೊತೆ ಪಾಡ್ಕಾಸ್ಟ್ ನೋಡಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.